ಹಾಯ್ ಫ್ರೆಂಡ್ಸ್, ಸಿಂಪಲ್ ಊಟಕ್ಕೆ ಸ್ವಾಗತ. ಇವತ್ತು ನಾನು ಗೋಬಿ ಆಲೂ ಅಂದರೆ ಕಾಲಿಫ್ಲವರ್ ಮತ್ತು ಆಲೂ ಪಲ್ಯ ಮಾಡ್ತಾ ಇದ್ದೀನಿ. ಗೋಬಿ ಅಂದ ತಕ್ಷಣ ಗೋಬಿ ಮಂಚೂರಿ, ಪರೋಟ, ಹೀಗೆ ವಿಧವಾದ ಅಡುಗೆಗಳು ನೆನಪು ಬರುತ್ತೆ ಅಲ್ವಾ. ಇವತ್ತು ಅದಕ್ಕೆ ನಾನು ಪಲ್ಯ ಮಾಡ್ತಾ ಇದ್ದೀನಿ. ಪಲ್ಯ ಮಾಡಲಿಕ್ಕೆ ಕಾಲಿಫ್ಲವರ್ 1, ಆಲೂಗಡ್ಡೆ 3, ಟೊಮೆಟೊ 2. ಇಲ್ಲಿ ಗೋಬಿ ಸಣ್ಣ ಪೀಸಸ್ ಕಟ್ ಮಾಡ್ಕೋಬೇಕು, ದೊಡ್ಡವಿದ್ದರೆ ಬೇಯೋದಿಲ್ಲ. ಇಲ್ಲಿ ನಾನು ಸಣ್ಣ ಪೀಸಸ್ ಕಟ್ ಮಾಡಿಕೊಂಡು ನೀರಿನಲ್ಲಿ ಬಿಸಿ ಮಾಡಿದ ನೀರಿನಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು. ಈಗ ಕಾಲಿಫ್ಲವರ್ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಣ್ಣೆ ಒಳಗೆ ಅದನ್ನು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಅದರದ್ದು ಗೋಬಿದು ಫ್ಲೇವರ್ ಬರುತ್ತೆ. ಗೋಬಿನ 5 ನಿಮಿಷ ಎಣ್ಣೆ ಒಳಗೆ ಫ್ರೈ ಮಾಡಿದ್ಮೇಲೆ ಈಗ ಆಲೂಗಡ್ಡೆ ಹಾಕೋಣಂತೆ. ಈಗ ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ. ಆಲೂಗಡ್ಡೆಗೂ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಆಲೂಗಡ್ಡೆಗೂ ಸ್ವಲ್ಪ ಉಪ್ಪು ಹಿಡಿಬೇಕಲ್ವಾ, ಅದಕ್ಕೆ ಆಲೂಗಡ್ಡೆ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಈಗ ಲಿಡ್ ಹಾಕಿ 5 ನಿಮಿಷ ಬೇಯಲಿಕ್ಕೆ ಬಿಡಿ. ನಡುವೆ ಕೈಯಾಡಿಸ್ತಾ ಇರಬೇಕು, ಮತ್ತು ಹೊತ್ತು ಹೋಗ್ಬಾರ್ದಲ್ಲ, ಅದಕ್ಕೆ ನಡು ಕೈಯಾಡಿಸ್ತಾ ಇರಬೇಕು. ಈಗ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಟೊಮೆಟೊ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಈಗ ಸ್ವಲ್ಪ ಖಾರ ಪುಡಿ ಹಾಕ್ಕೋತಾ ಇದ್ದೀನಿ ಟೊಮೆಟೊ ಮೇಲೆ. ಈಗ ಸ್ವಲ್ಪ ಹಬೀಜ ಪುಡಿ ಅಂದರೆ ಕೊತ್ತಂಬರಿ ಕಾಳು ಪುಡಿ ಹಾಕ್ಕೋತಾ ಇದ್ದೀನಿ ನಾನೀಗ. ನೆಕ್ಸ್ಟು ಅರಿಶಿನ ಪುಡಿ ಹಾಕ್ಕೋಬೇಕು. ಈಗ ಹಾಕಿರೋ ಟೊಮೆಟೊ ಮತ್ತು ಮಸಾಲೆ ಎಲ್ಲ ಬೇಯ್ಕೋಬೇಕಲ್ಲ, ಈಗ ಅದಕ್ಕೆ ಲಿಡ್ ಹಾಕಿ ಇನ್ನು 5 ನಿಮಿಷ ಬೇಯಿಸ್ಕೊಳೋಣಂತೆ. ಈಗ ಟೊಮೆಟೊ ಮತ್ತು ಮಸಾಲ ಬೆಂದಿದೆ. ಈಗ ಆಲೂಗಡ್ಡೆ ಮತ್ತು ಕಾಲಿಫ್ಲವರ್ ಜೊತೆಗೆ ಮಿಕ್ಸ್ ಮಾಡ್ಕೊಳೋಣ. ಅದನ್ನೆಲ್ಲ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡೋಣ ಅಂತೆ. ಯಾಕಂದರೆ ಆಲೂ ಗೋಬಿ ಒಳಗೆ ಅದು ಮಸಾಲೆ ಎಲ್ಲ ಹೀರ್ಕೋಬೇಕಲ್ಲ, ಅದಕ್ಕೆ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.